follow you. I wanna follow you. I wanna follow you. I wanna follow you. I wanna follow you. ಏನ್ ಲಕ್ಷ್ಮಿ ಫುಲ್ ಖುಷಿಯಾಗಿ ಬರ್ತಾ ಇದೆಯಾ? ನಾನೆಲ್ಲೋ ಮಾಡಕ್ ಕೆಲಸ ಇಲ್ಲದೆ ಸಂಸಾರನ ಹೇಗಪ್ಪ ನಿಭಾಯಿಸೋದು ಅಂತ ದೊಡ್ಡ ಚಿಂತೆಲಿರ್ತೀಯಾ ಅಂತ ಅನ್ಕೊಂಡಿದ್ದೆ. ಅಷ್ಟೇ ಅಲ್ಲ, ನಾನು ಇಷ್ಟಪಟ್ಟ ಹಾಗೆ ಆದಷ್ಟು ಬೇಗ ಭಿಕ್ಷೆ ಬೇಡ್ತೀಯಾ ಅನ್ಕೊಂಡ್ರೆ ನೀನೊಳ್ಳೆ ಲಾಟ್ರಿ ಹೊಡೆದವ್ರ ಹಾಗೆ ಆನಂದವಾಗಿ ಬರ್ತಾ ಇದೀಯಾ. ಯಾವಾಗಲೂ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋ ನೀನಂತೂ ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ, ಮುಂದೇನು ಒಳ್ಳೇದೇ ಆಗುತ್ತೆ ಅಂತ ನಂಬಿರೋ ನಾನಂತೂ ಯಾವಾಗಲೂ ಸಂತೋಷವಾಗೇ ಇರ್ತೀನಿ. ಹೌದಾ? ಹಾಗಾದ್ರೆ ನೀನ್ ನಂಬಿರೋ ಆ ದೇವರು ಅಂಥದ್ದೇನು ನಿನ್ಗೆ ಒಳ್ಳೇದು ಮಾಡಿದೇನೆ ಅನ್ನೋದನ್ನ ನನಗೂ ಹೇಳು, ನಾನು ಸಂತೋಷ ಪಡ್ತೀನಿ. ಅದನ್ನೆಲ್ಲ ನಿನ್ನ ಹತ್ರ ಹೇಳು ಅಂತ ಅವಶ್ಯಕತೆ ಆಗಲಿ ಅನಿವಾರ್ಯತೆ ಆಗಲಿ ನನಗಿಲ್ಲ. ನಿನ್ನೀ ಸಂತೋಷಕ್ಕೆ ಕಾರಣವಾಗಿರೋ ವಿಷಯ ನನಗೂ ಗೊತ್ತು ಲಕ್ಷ್ಮಿ. ಕೆಲಸ ಇಲ್ದಿರೋ ನಿನಗೆ ನನ್ನ ಬಗ್ಗೆ ತಿಳ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಲ್ವಾ? ಅದೇನು ಹೇಳಬೇಕು ಅಂತ ಇದೆಯೋ ನೇರವಾಗಿ ಹೇಳು. ಬಂಡವಾಳನೇ ಇಲ್ಲದೆ ಆದಾಯ ಜೋರಾಗಿ ಬರ್ತಿರ್ಬೇಕಾದ್ರೆ ನೀವ್ ಯಾಕೆ ದುಃಖ ಪಡ್ತೀಯಾ ಹೇಳು? ಯಾಕೆ ಲಕ್ಷ್ಮಿ ಸೈಲೆಂಟ್ ಆಗ್ಬಿಟ್ಟೆ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ನೀನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀಯಾ? ನಿನ್ ಮಕ್ಕಳು ಜೋರಾಗಿ ಸಂಪಾದನೆ ಮಾಡ್ಕೊಂಡು ನಿನ್ ಕೈಗೆ ದುಡ್ಡು ತಂದು ಕೊಡ್ತಾ ಇದ್ದಾರೆ, ಅದಕ್ಕೆ ತಾನೇ ನೀನು ಸಂತೋಷವಾಗಿರೋದು. ಏಯ್, ಹುಚ್ಚುಚ್ಚಾಗಿ ಮಾತಾಡಬೇಡ. ಅದೇನು ಹೇಳಬೇಕು ಅಂತ ಅನ್ಕೊಂಡಿದ್ಯೋ ನೇರವಾಗಿ ಹೇಳು. ಏನು ಗೊತ್ತಿಲ್ದಿರೋರ್ ತರ ಮಾತಾಡೋದನ್ನ ನಿನ್ನ ನೋಡ್ ಕಲಿಬೇಕು. ಅಂತೂ ನಿನ್ ಮಕ್ಳನ್ನ ಕೊನೆಗೂ ಭಿಕ್ಷೆ ಬೇಡೋಕ್ ಕಳಿಸ್ಬಿಟ್ಟೆ. ಒಳ್ಳೆ ಸಂಪಾದನೆ ಆಗ್ತಿದೆ, ಇನ್ನೇನ್ ಬೇಕು ಹೇಳಿ ನಿನ್ಗೆ? ಸದ್ಯಕ್ಕೆ ನಿನ್ ಮಕ್ಳನ್ನ ಭಿಕ್ಷೆ ಬೇಡೋಕ್ ಕಳ್ಸಿದ್ಯಾ, ನೆಕ್ಸ್ಟ್ ನೀನೇ ಹೋಗ್ತೀಯ ಅಲ್ವಾ? ಹೇಗೋ ನಾನ್ ಆಸೆ ಪಟ್ಟ ಹಾಗೆ ಎಲ್ಲ ಆಗ್ತಾ ಇದೆ, ನನ್ಗಷ್ಟೇ ಸಾಕಪ್ಪ. ಏಯ್, ನಿನಗೆಷ್ಟು ಸಾರಿ ಹೇಳಿದ್ದೀನಿ ಇಂಥ ತಿರ್ಕನ್ ಕನ್ಸ್ ಕಾಣಬೇಡ ಅಂತ. ನನ್ನ ಮಕ್ಕಳ ಬಗ್ಗೆ ನಿನಗೇನೆ ಗೊತ್ತು. ಅವ್ರ ಕನ್ಸಲ್ಲೂ ಇಂಥ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಹೋಗೆ. ನೀನ್ ಇಷ್ಟೊಂದು ನಂಬಿಕೆ ಇಟ್ಟಿದೀಯ ಅಂತ ಆ ಮಕ್ಳಿಗೇನು ಗೊತ್ತು? ಪಾಪ ಮೊದ್ಲಿಂದ ಅವ್ರು ಕೇಳಿದ್ದನ್ನೆಲ್ಲ ಕೊಡ್ಸಿ ತಿನ್ಸಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ಯಾ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.